ನೋಡ್ರಿ, ಅಧ್ಯಾಯ 3 ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? 1904ರಲ್ಲಿ. ಮೊಹೆಂಜೊದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ. ಮಡಿದವರ ದಿಬ್ಬ. ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿ ಇದೆ? ಮೊಹೆಂಜೊದಾರೋ. ಎಲ್ಲಿ? ಮೊಹೆಂಜೊದಾರೋದಲ್ಲಿದೆ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಗುಜರಾತಿನ ಲೋಥಾಲ್. ನೋಡ್ರಿ, ಅತಿ ಹೆಚ್ಚು ಬಾರಿ ಏನಪ್ಪ ಅಂದರೆ ಕೇಳಿದ ಪ್ರಶ್ನೆ. ಗುಜರಾತಿನ ಲೋಥಾಲಿನಲ್ಲಿ ಏನಪ್ಪ ಅಂದರೆ ಯಾವ ಹಡಗುಕಟ್ಟೆ ಪತ್ತೆಯಾಗಿದೆ ಅಂದ್ರೆ ಸಿಂಧೂ ನಾಗರಿಕತೆ ಹಡಗುಕಟ್ಟೆ ಪತ್ತೆಯಾಗಿದೆ. ಸಿಂಧೂ ಜನರ ಪ್ರಧಾನ ದೇವತೆ ಯಾರಂದ್ರಲ್ಲಿ ಮಾತೃದೇವತೆ. ಯಾವ ದೇವತೆಯಲ್ಲಿ? ಮಾತೃದೇವತೆ. ಅವರು ಕೂಡ ಏನಪ್ಪ ಅಂದ್ರೆ ಮಾತೃದೇವತೆಯನ್ನು ಅತಿ ಹೆಚ್ಚು ಪೂಜಿಸ್ತಾ ಇದ್ದಾರೆ ಅಂತ ಹೇಳ್ತಾನಂತ. ನಂತರ ಹರಪ್ಪ ಮತ್ತು ಮೊಹೆಂಜೊದಾರೋವನ್ನು ಯಾರು ಕಂಡುಹಿಡಿದರು? ನೋಡ್ರಿ, ಹರಪ್ಪವನ್ನು ಕಂಡುಹಿಡಿದವರು ಡಾಕ್ಟರ್ ಆರ್.ಬಿ. ದಯಾರಾಮ್ ಸಾಹ್ನಿಯವರು. ದಯಾರಾಮ್ ಸಾಹ್ನಿಯವರು. ಮೊಹೆಂಜೊದಾರೋ ಕಂಡುಹಿಡಿದವರು ಆರ್.ಡಿ. ಬ್ಯಾನರ್ಜಿಯವರು. ನೋಡ್ರಿ, ಮೊಹೆಂಜೊದಾರೋ ಆರ್.ಡಿ. ಬ್ಯಾನರ್ಜಿ. ಹರಪ್ಪ ದಯಾರಾಮ್ ಸಾಹ್ನಿ ಕಂಡುಹಿಡಿತಾರೆ. ನಂತರ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳು ಅಂದ್ರೆ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತ ಹೇಳ್ತೀವಿ. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ನೋಡಿದಾಗ ಒಂದು ದಹನ ಮಾಡುವುದು, ಇನ್ನೊಂದು ಹೂಳುವುದು. ಏನು ಮಾಡ್ತಾರೆ ಅಂದ್ರೆ ಹೂಳುತ್ತಿದ್ದರು. ಸಿಂಧೂ ಜನರು ಯಾವುದಾದರೂ 2 ಆಮದುಗಳನ್ನು ತಿಳಿಸಿ ಅಂತ ನೋಡಿದಾಗ ನೋಡ್ರಿ ಏನು ತರಿಸುತ್ತೆ? ಅಮೂಲ್ಯವಾದಂಥ ಹರಳುಗಳನ್ನು ತರಿಸುತ್ತಿದ್ದವು. ನಂತರ ತಾಮ್ರ ಮತ್ತು ಅಮೂಲ್ಯವಾದ ಹರಳನ್ನು ಏನು ಮಾಡ್ತಿದ್ದೆ ನಾವಿಲ್ಲಿ ಆಮದು ಮಾಡ್ಕೊತಿದ್ದೆವು. ನಂತರ ಸಿಂಧೂ ಜನರ ಯಾವುದಾದರೂ 2 ರಫ್ತುಗಳನ್ನು ತಿಳಿಸಿದಾಗ ಚಿನ್ನ ತರಿಸ್ಕೊತಿದ್ದೆವು. ಇವತ್ತಿಗೇನಪ್ಪ ಚಿನ್ನ ತರಿಸ್ಕೊತೀವಿ. ದಂತ, ಮರದ ದಿಮ್ಮಿ, ನೋಡ್ರಿ ಇವೆಲ್ಲ ಏನು ಮಾಡ್ತಿದ್ದೆವು ಅಂದ್ರೆ ಪ್ರಮುಖವಾಗಿ ನಾವಿಲ್ಲಿ ರಫ್ತು ಮಾಡ್ತಿದ್ದೆವು. ನೋಡ್ರಿ, ನಂತರ ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳು. ಸಿಂಧೂ ನಾಗರಿಕತೆ ಯಾಕೆ ಅಂತ್ಯ ಆಯಿತು ನೋಡಿದಾಗ ಇಲ್ಲಿ ಅತಿ ಹೆಚ್ಚು ನೋಡಿದಾಗ ಏನಪ್ಪ ಅಂದ್ರೆ ನಾವು ನಂಬಿದ್ದೇವದಂದ್ರೆ ಆರ್ಯರ ದಾಳಿ ಆಯ್ತದ ಒಂದು ಕಡೆ ಹೇಳ್ತಾರೆ. ನಂತರ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದಾಗ ಏನಪ್ಪ ಅಂದ್ರೆ ಅಲ್ಲಿ ಜನರೇನಪ್ಪ ಅಂದ್ರೆ ನದಿ ಹರಿಯುವಾಗ ತನ್ನ ದಿಕ್ಕನ್ನು ಬದಲಿಸಿತ್ತು ಅಂತ ಹೇಳ್ತಾರಂತ. ನೋಡ್ರಿ, ಮೊದಲು ನದಿ ಏನಪ್ಪ ಹೀಗೆ ಹರಿತಾ ಇರ್ತಾರೆ, ನಂತರ ತನ್ನ ದಿಕ್ಕನ್ನು ಬದಲಿಸಿತ್ತು ಅಂತ ಹೇಳ್ತಾನಂತ. ಜೊತೆಗೆ ಈ ಏನಪ್ಪ ಅಂದ್ರೆ ಪ್ರಮುಖವಾದಂಥ ಕಾರಣಗಳಾಗಿರ್ತಾವ. ನಂತರ ನೋಡಿದಾಗ ಏನಪ್ಪ ಅಂದ್ರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆ ವಿವರಿಸಿ, ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ವಿವರಿಸಿ, ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಾಗಿರ್ತಾವೆ. ನಂತರ ಅಧ್ಯಾಯ 4 ಪ್ರಾಚೀನ ಯುಗ. ಅದರಲ್ಲಿ ಏನಪ್ಪ ಅಂದ್ರೆ 4.1 ನೋಡಿದಾಗ ನೋಡಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಗೆ ಇತಿಹಾಸದಲ್ಲಿ ಮುಂದೆ ಏನಪ್ಪ ಅಂದ್ರೆ ಇಲ್ಲೇ ಹೋದ್ರು ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದು. ಆರ್ಯರ ಮೂಲದ ಬಗ್ಗೆ ಏನಪ್ಪ ಅಂದ್ರೆ ಭಿನ್ನ ಅಭಿಪ್ರಾಯಗಳಿದಾವೆ. ಅವೇನಪ್ಪ ಇತಿಹಾಸಕಾರರು ಯಾವ್ಯಾವ ಸ್ಥಳಗಳನ್ನು ಎಲ್ಲೆಲ್ಲಿಂದ ಬಂದರು, ಆರ್ಯರ ಪದ ಎಲ್ಲೆಲ್ಲಿಂದ ಬಂದರು. ಸ್ವಾಮಿ ದಯಾನಂದ ಸರಸ್ವತಿ ಹೇಳ್ತಾರ ಟಿಬೆಟ್ ಮೂಲದವರು ಅಂತ ಹೇಳ್ತಾರ. ಬಾಲಗಂಗಾಧರ ತಿಲಕ ಉತ್ತರ ಧ್ರುವದಿಂದ ಯಾರು ಬಂದರು ಅಂದ್ರೆ ಆರ್ಯರು ಬಂದರು ಅಂತ ಹೇಳ್ತಾರ. ಮ್ಯಾಕ್ಸ್ ಮುಲ್ಲರ್ ಏನಂತ ಹೇಳ್ತಾರ ಮಧ್ಯ ಏಷ್ಯಾದವರು. ಆರ್ಯರು ಎಲ್ಲಿದ್ದು ಹೇಳ್ತಾನೆ ಮಧ್ಯ ಏಷ್ಯಾದವರು ಅಂತ ಹೇಳ್ತಾನ. ಪ್ರೊಫೆಸರ್ ಮ್ಯಾಕ್ ಡೊನಾಲ್ಡ್ ಏನು ಹೇಳ್ತಾನಂದ್ರೆ ಆಗ್ನೇಯ ಏಷ್ಯಾದವರು ಅಂತ ಹೇಳ್ತಾನ. ಡಾಕ್ಟರ್ ಯಶದಾಸ್ ಅವರು ಪಂಜಾಬ್ದವ್ರು ಅಂತ ಹೇಳ್ತಾನ. ರಾಜಬಲಿ ಪಾಂಡೆಯವರು ಏನು ಹೇಳ್ತಾರಂದ್ರೆ ಮಧ್ಯ ಭಾರತದವರು ಅಂತ ಹೇಳ್ತಾರ. ಪಂಡಿತ್ ಲಕ್ಷ್ಮೀಧರ್ ಶಾಸ್ತ್ರಿ ಅವರು ಹಿಮಾಲಯದ ತಪ್ಪಲು ಪ್ರದೇಶದಿಂದ ಇದ್ದರು. ಆಮೇಲೆ ಭಾರತದೊಳಗೆ ನೂಕುದುರು ಅಂತ ಹೇಳ್ತಾನಂತ. 2 ಕಾಲರು ಎಲ್ಲಿಂದಂದ್ರೆ ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಆರ್ಯರು ಇದ್ದರು. ನಂತರ ಭಾರತದೊಳಗೆ ಪ್ರವೇಶ ಮಾಡಿದ್ರು ಅಂತ ಹೇಳ್ತಾನ. ನೋಡಿ, ಸಪ್ತ ಸಿಂಧು ಏನಪ್ಪ ಅಂದ್ರೆ ನದಿಗಳನ್ನು ನೋಡಿದಾಗ 7 ನದಿಗಳ ಪ್ರದೇಶ ಅಂತ ಕರೆದಾಗ ಯಾವ್ಯಾವ ಏನಪ್ಪ ಅಂದ್ರೆ 7 ನದಿಗಳು ಮೊದಲಿದ್ದು ಅಂದ್ರೆ ಜಿಲಾಬ್, ಚೀನಾಬ್, ಬಿಯಾಸ್, ರಾವಿ, ಸಟ್ಲಾಜ್, ಸರಸ್ವತಿ, ದೃಶ್ಯದ್ಯುತಿ. 2 ನದಿಗಳು ಪ್ರಸ್ತುತ ಏನಪ್ಪ ಅಂದ್ರೆ ಕಾಣೆಯಾದಂಥ ನದಿಗಳಂತ ಕರಿಬೋದು. ಉಳಿದ 5 ನದಿಗಳಪ್ಪ ಅಂದ್ರೆ ಸಿಂಧೂ ನದಿಯ ಪಂಚ ನದಿಗಳಂತ ಕರಿತೀವಿ. ಪ್ರಸ್ತುತ 5 ನದಿಗಳು ಪಂಜಾಬ್ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಹಾಯ್ದು ಹೋಗ್ತಾವೆ. ಆದ್ದರಿಂದ ಪಂಜಾಬ್ ರಾಜ್ಯವನ್ನು ಏನಂತ ಕರಿತೀವಿ ಅಂತ ಪ್ರಮುಖವಾಗಿ ಪಂಚ ನದಿಗಳ ರಾಜ್ಯ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ. ನಂತರ ನೋಡಿದಾಗ ಪ್ರಮುಖವಾಗಿ ಇಲ್ಲಿ ಆರ್ಯ ಪದದ ಅರ್ಥವೇನು
4.1ರಲ್ಲಿ ನೋಡಿದಾಗ ಆರ್ಯ ಪದದ ಅರ್ಥವನ್ನು ನೋಡಿದಾಗ ಕುಲೀನ, ಒಡೆಯ, ಕೃಷಿ ಅವಲಂಬಿತ ವ್ಯಕ್ತಿ. ನೋಡ್ರಿ, ಕುಲೀನ, ಒಡೆಯ, ಕೃಷಿ ಅವಲಂಬಿತ ವ್ಯಕ್ತಿ ಅಂತ ನೋಡ್ತೀವಿ. ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ ಅಂತ ನೋಡಿದಾಗ ವಿದ್. ಸಂಸ್ಕೃತ ಭಾಷೆಯ ನೋಡ್ರಿ, ಸಂಸ್ಕೃತ ಭಾಷೆಯ ವಿದ್ ಎಂಬ ಶಬ್ದದಿಂದ ವೇದ ಎಂಬ ಶಬ್ದವನ್ನು ಪಡೆಯಲಾಗಿದೆ ಅಂತ ಹೇಳ್ತಾನಂತ. ವೇದ ಎಂದರೇನೆಂದು ಕೇಳಿದಾಗ ಜ್ಞಾನ ಎಂದರ್ಥ. ವೇದ ಎಂದರೆ ಏನಿಲ್ಲಿ ಜ್ಞಾನ ಎಂದರ್ಥ. ಪ್ರಥಮ ವೇದ ಯಾವುದಂದ್ರೆ ಇದು ಋಗ್ವೇದ. ಪ್ರಥಮ ವೇದ ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದಾರೆ ಅಂತ ಕೇಳಿದಾಗ ನೋಡ್ರಿ, ಮನೆಯ ಹಿರಿಯ ಪುರುಷ ಸದಸ್ಯ. ಮನೆಯ ಹಿರಿಯ ಪುರುಷ ಸದಸ್ಯನೇನಾಗಿತ್ತು ಅಂದ್ರೆ ಮನೆಯ ಯಜಮಾನರಾಗಿರ್ತು. ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು ನೋಡಿದಾಗ ಇವರು ಕೂಡ ಏನಪ್ಪ ಅಂದ್ರೆ ಕೃಷಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಾಡಿರ್ತಿತ್ತು. ಕ್ಷೇತ್ರ ಎಂದರೆ ನೋಡಿದಾಗ ಉಳುಮೆಯ ಭೂಮಿ. ಉಳುಮೆಯ ಭೂಮಿಗೆ ಏನಂತ ಕರಿತಿದ್ರು ಅಂತ ಪ್ರಮುಖವಾಗಿ ಇಲ್ಲಿ ಕ್ಷೇತ್ರ ಅಂತ ಕರಿತಿದ್ರು. ಆರ್ಯರು ಯಾವುದನ್ನು ಸಂಪತ್ತು ಎಂದು ಪರಿಗಣಿಸಿದರೆ ನೋಡಿದಾಗ ಇರ್ತಕ್ಕಂಥ ಜಾನುವಾರುಗಳಿಗೆ ಏನು ಮಾಡಿದ್ರು ಅವರು ಸಂಪತ್ತು ಎಂದು ಪರಿಗಣಿಸಿದರು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದಂದ್ರೆ ಉಪನಯನ ಸಮಾರಂಭ. ಯಾವುದಂದ್ರೆ ಉಪನಯನ ಸಮಾರಂಭ ಏನು ಮಾಡ್ತಿದ್ರು ಅವರು ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡ್ತಕ್ಕಂಥ ಪ್ರಮುಖವಾದ ಸಮಾರಂಭ ಇತ್ತು. ನಂತರ ನೋಡಿದಾಗ ಯಾವುದಾದರೂ ಎರಡು ವೇದಗಳನ್ನು ಹೆಸರಿಸಿ ಅಂದಾಗ ನೋಡ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ಏನಂತ ಪ್ರಮುಖವಾದಂಥ ವೇದಗಳಾದಾಗ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತದ? ಸಭಾ ಮತ್ತು ಸಮಿತಿ. ಸಭಾ ಅನ್ನೋದೆಲ್ಲಿ ಕಂಡು ಬಂದ? ಋಗ್ವೇದದಲ್ಲಿ ಕಂಡು ಬಂದ. ಯಾವುದಾದ್ರೂ ಎರಡು ವರ್ಣಗಳನ್ನು ಹೆಸರಿಸಿ ಅಂದಾಗ ನೋಡ್ರಿ, ಪ್ರಮುಖವಾಗಿ 4 ವರ್ಣಗಳು ಬರ್ತವ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಂತರ ಆರ್ಯರ ಯಾವುದಾದ್ರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಅಂದಾಗ 4 ಆಶ್ರಮಗಳು ಬರ್ತವ: ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಬ್ರಹ್ಮಚಾರ್ಯದಿಂದ 125 ವರ್ಷ, ಗೃಹಸ್ಥ ಅಂದ್ರೆ 25ರಿಂದ 50, ವಾನಪ್ರಸ್ಥದಿಂದ 50ರಿಂದ 75, 75ರಿಂದ 100 ಏನದಾವಲ್ಲಿ ಮುಂದಿನದು ಸನ್ಯಾಸಿ ಜೀವನ ಅಂತ ಕರಿತೀವಿ. ವೈದಿಕ ಜನರ ಯಾವುದಾದ್ರೂ ಎರಡು ಮನರಂಜನಾ ಕ್ರೀಡೆಗಳನ್ನು ತಿಳಿಸಿದಾಗ ಇವರೇನು ಮಾಡ್ತಿದ್ರು? ಪ್ರಮುಖವಾಗಿ ರಥ ಓಡಿಸುವುದು, ನೋಡಿ, ರಥ ಓಡಿಸುವುದು, ಕುದುರೆ ಓಡಿಸುವುದು, ಜೂಜಾಡುವುದು. ಇವಾಗ ನಾವು ಕೂಡ ಜೂಜಾಡ್ತೀವಿ ಎಲ್ಲರೂ ಕೂಡ, ಇದಾಗಿರ್ತದೆ. ನಂತರ ವೈದಿಕ ಕಾಲದ ಇಬ್ಬರು ಮಹಿಳಾ ವಿದ್ವಾಂಸರನ್ನು ನೋಡಿದಾಗ ಗಾರ್ಗಿ, ಮೈತ್ರಿ. ನೋಡಿ, ಗಾರ್ಗಿ, ಮೈತ್ರಿ ಆಗಿರ್ಬೋದು, ಜೊತೆಗೆ ವಿಶ್ವಪೋಲ, ಅಪೋಲ ಅಂತ ಕರಿತೀವಿ ನೋಡ್ರಿ. ಇವೆಂದ ಪ್ರಮುಖವಾಗಿ 4.1ಕ್ಕೆ ಸಂಬಂಧಪಟ್ಟಂತೆ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಾಗಿರ್ತವೆ. ನಂತರ ಹೊಸ ಧರ್ಮಗಳ ಉದಯ. ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಏನು ಮಾಡ್ತಾವ ಅಂದ್ರೆ ಉದಯವಾಗ್ತವ. 2 ಕೂಡ ಏನಪ್ಪ ಅಂದ್ರೆ ಅತ್ಯಂತ ಪ್ರಮುಖವಾದಂಥ ಧರ್ಮಗಳಾಗಿರ್ತವೆ. 10 ಮಾರ್ಕ್ಸಿಗೆ ಏನಪ್ಪ ಅಂದ್ರೆ ಬೌದ್ಧ ಧರ್ಮ ಏನು ಅತ್ಯಂತ ಪ್ರಮುಖವಾದಂಥ ಒಂದು ಪ್ರಶ್ನೆ ಆಗಿರ್ತದೆ. ನಂತರ ನೋಡಿದಾಗ ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ನೋಡ್ರಿ, ಜೈನ ಧರ್ಮ ಸ್ಥಾಪಿಸಿದವರು ಯಾರಂದ್ರೆ ಋಷಭನಾಥ. ಯಾರು ಜೈನ ಧರ್ಮ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಋಷಭನಾಥ ಏನು ಮಾಡ್ತಾನೆ? ಈ ಧರ್ಮವನ್ನು ಸ್ಥಾಪನೆ ಮಾಡ್ತಾನ. ನಂತರ 23ನೇ ತೀರ್ಥಂಕರ ಯಾರು ಅಂತ ನೋಡಿದಾಗ ಪಾರ್ಶ್ವನಾಥ. ನೋಡ್ರಿ, ಪಾರ್ಶ್ವನಾಥ ಇವ ಯಾರು? ಋಷಭನಾಥ ಸ್ಥಾಪನೆ ಮಾಡಿದವ. 23ನೇ ಪಾರ್ಶ್ವನಾಥ. ವರ್ಧಮಾನ ಎಲ್ಲಿ ಜನಿಸಿದನು ಅಂತ ನೋಡಿದಾಗ ಕುಂದ ಗ್ರಾಮದಲ್ಲಿ. ಅತಿ ಹೆಚ್ಚು ಏನಪ್ಪ ಅಂದ್ರೆ ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ತಾ ಇರ್ತಾವ. ಯಾವ ಗ್ರಾಮದಲ್ಲಿ ಜನಿಸ್ತಂದ್ರೆ ಕುಂದ ಗ್ರಾಮದಲ್ಲಿ ಜನಿಸ್ತಾನ. ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದಪ್ಪ ಅಂದ್ರೆ ಜೃಂಬಿಕಾ ಎಂಬ ಗ್ರಾಮದಲ್ಲಿ. ಯಾವ ಗ್ರಾಮದಲ್ಲಿ? ಜೃಂಬಿಕಾ ಗ್ರಾಮದಲ್ಲಿ ಏನು ಮಾಡ್ತಾನಂತ ಜ್ಞಾನೋದಯ ಪಡಿತಾನ. ಮಹಾವೀರನು ಎಲ್ಲಿ ನಿರ್ವಾಣ ಹೊಂದಿದನು ಅಂತ ನೋಡಿದಾಗ ಬಿಹಾರದ. ನೋಡ್ರಿ, ಬಿಹಾರದ ಪಾವ ಎಂಬಲ್ಲಿ. ಬಿಹಾರದ ಪಾವ ಎಂಬಲ್ಲಿ ಏನು ಮಾಡ್ತಾರಂತ ನಿರ್ವಾಣ ಅಂತಾನ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರಂದ್ರೆ ಗೌತಮ ಬುದ್ಧ. ಯಾವ ಬುದ್ಧ? ಗೌತಮ ಬುದ್ಧ. ಬುದ್ಧ ಎಲ್ಲಿ ಜನಿಸಿದನು? ನೋಡ್ರಿ, ಬುದ್ಧ ಎಲ್ಲಿ ಜನಿಸಿದ? ಲುಂಬಿನಿವನ. ಯಾವನ? ಲುಂಬಿನಿವನ. ಲುಂಬಿನಿವನದಲ್ಲಿ ಜನಿಸ್ತಾನ. ನೋಡ್ರಿ, ವರ್ಧಮಾನ ಜನಿಸಿದ್ದು ಕುಂದ ಗ್ರಾಮ,
ಬುದ್ಧ ಜನಿಸಿದ್ದು ಲುಂಬಿನಿವನ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧ ಪದದ ಅರ್ಥವನ್ನು ನೋಡಿದಾಗ ಜ್ಞಾನ ಎಂದರ್ಥ. ಬುದ್ಧನೆಂದರೆ ಏನಿಲ್ಲಿ ಜ್ಞಾನ ಎಂದರ್ಥ. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯ ಹೊಂದಿದನು ಅಂದ್ರೆ ಪ್ರಮುಖವಾಗಿ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಗಯಾದಲ್ಲಿ. ಎಲ್ಲಿ ಜ್ಞಾನೋದಯವಂತನ ಪ್ರಮುಖವಾಗಿ ಗಯಾದಲ್ಲಿ ಜ್ಞಾನೋದಯವಂತನ. ನೋಡ್ರಿ ತನ್ನ ಪ್ರವಚನ ಎಲ್ಲಿ ನೀಡ್ತಾನ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಸಾರಾನಾಥದ. ನೋಡ್ರಿ ಸಾರಾನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಪ್ರವಚನವನ್ನು ನೀಡ್ತಾನ. ಬುದ್ಧ ಎಲ್ಲಿ ನಿರ್ಮಾಣ ಹೊಂದಿದನು ನೋಡಿದಾಗ ಪ್ರಮುಖವಾಗಿ ಏನಪ್ಪ ಅಂದ್ರೆ ಉತ್ತರ ಪ್ರದೇಶದ ಕುಶಿನಗರದಲ್ಲಿ. ಮಹಾವೀರ ನಿರ್ಮಾಣ ಹೊಂದಿದ್ದು ಬಿಹಾರದ ಪಾವ ಎಂಬಲ್ಲಿ. ಬುದ್ಧ ನಿರ್ಮಾಣ ಹೊಂದಿದ್ದು ಉತ್ತರ ಪ್ರದೇಶದ ಕುಶಿನಗರದಲ್ಲಿ. ವರ್ಧಮಾನದಲ್ಲಿ ಜ್ಞಾನವಾಯುವುದು ಜೃಂಬಿಕಾ ಗ್ರಾಮದಲ್ಲಿ. ಸಿದ್ಧಾರ್ಥರಿಗೆ ಜ್ಞಾನವಾಯುವುದು ಗಯಾ ಎಂಬ ಸ್ಥಳದಲ್ಲಿ. ನೋಡಿ ಎರಡು ಏನಪ್ಪ ಅಂದ್ರೆ ಬೇರೆ ಬೇರೆ ಸ್ಥಳಗಳದಾವ. ಆದರೆ ಜೀವನದಲ್ಲಿ ಒಂದು ದಿನ ಕೂಡ ಏನಪ್ಪ ಅಂದ್ರೆ ಗೌತಮ ಬುದ್ಧ ಮತ್ತು ಮಹಾವೀರ ಕೂಡಲೇ ಇಲ್ಲ. ವರ್ಧಮಾನನ ತಂದೆ ತಾಯಿಗಳನ್ನು ನೋಡಿದಾಗ ವರ್ಧಮಾನನ ತಂದೆ ಯಾರಾಗಿದ್ದಾರೆ ಅಂದ್ರೆ ಸಿದ್ಧಾರ್ಥ. ವರ್ಧಮಾನನ ತಂದೆ ಸಿದ್ಧಾರ್ಥ. ತಾಯಿ ಯಾರಾಗಿದ್ದಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ತ್ರಿಶಲಾದೇವಿ. ನೋಡಿ ಯಾರಾಗಿದ್ದಾರೆ ತಾಯಿ ತ್ರಿಶಲಾದೇವಿ. ನೋಡ್ರಿ ನಂತರ ವರ್ಧಮಾನ ತ್ರಿರತ್ನಗಳ ಯಾವುದಾದರೂ ಎರಡನ್ನು ಹೆಸರಿಸಿ. ಮೂರೇನಪ್ಪ ಅಂದ್ರೆ ರತ್ನಗಳ. ಒಂದೇನಪ್ಪ ಅಂದ್ರೆ ಸಮ್ಯಕ್ಕೆ ಜ್ಞಾನ, ಸಮ್ಯಕ್ಕೆ ನಡತೆ, ಸಮ್ಯಕ್ಕೆ ನಂಬಿಕೆ. ಮೂರೇನಪ್ಪ ಅಂದ್ರೆ ಪ್ರಮುಖವಾದಂಥ ರತ್ನಗಳದಾವ. ನಂತರ ಜೈನ ಸಭೆಗಳು ಎಲ್ಲಿ ಜರುಗಿದವು ಅಂತ ಕೇಳಿದಾರೆ. ಪ್ರಮುಖವಾಗಿ ಜೈನ ಸಭೆಗಳಪ್ಪ ಅಂದ್ರೆ ಎರಡು ಕಡೆ ನಡೆದಿದ್ದಾವ. ಒಂದೇನಪ್ಪ ಅಂದ್ರೆ ಪಾಟಲಿಪುತ್ರದಲ್ಲಿ, ನಂತರ ವಲ್ಲಭಿಯಲ್ಲಿ. ಎರಡು ಕಡೆ ಏನಪ್ಪ ಅಂದ್ರೆ ಜೈನ ಸಭೆಗಳು ನಡೆದವ. ಜೈನ ಧರ್ಮದ ಪಂಗಡಗಳನ್ನು ನೋಡಿದಾಗ ಏನಪ್ಪ ಅಂದ್ರೆ ಶ್ವೇತಾಂಬರ. ನೋಡ್ರಿ ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ ಮತ್ತು ದಿಗಂಬರ ಏನಾಗಿ ಒಂದು ಪ್ರಮುಖವಾದಂಥ ಪಂಗಡಗಳಾಗ್ಯಾವ. ಬುದ್ಧನ ತಂದೆ ತಾಯಿಯನ್ನು ಹೆಸರಿಸಿದ. ಬುದ್ಧನ ತಂದೆ ಯಾರಂದ್ರೆ ಶುದ್ಧೋಧನ. ಬುದ್ಧನ ತಂದೆ ಶುದ್ಧೋಧನ. ತಾಯಿ ಮಾಯಾದೇವಿಯಾಗಿದ್ದಳು. ನೋಡ್ರಿ ತಾಯಿ ಯಾರಲ್ಲಿ ಮಾಯಾದೇವಿ. ವರ್ಧಮಾನನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ ಅಂತ ಹೇಳ್ಯಾರ. ನೋಡ್ರಿ ಪ್ರಮುಖ ಏನಪ್ಪ ಅಂದ್ರೆ ಪ್ರಾಪಂಚಿಕ ಜೀವನವು ಏನಿದೆಯಪ್ಪ ಅಂದ್ರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಪ್ರಾಪಂಚಿಕ ಜೀವನ ಏನಾಗುತ್ತೆ ಅಂದ್ರೆ ದುಃಖಮಯವಾಗಿದೆ. ಮೂಲ ಏನಪ್ಪ ಅಂದ್ರೆ ಆಶೆಯ ದುಃಖಕ್ಕೆ ಮೂಲ ಕಾರಣ. ನೋಡ್ರಿ ಪ್ರಾಪಂಚಿಕ ಜೀವನ ಏನಿರಲಿ ದುಃಖಮಯವಾಗಿದೆ. ಆಶೆ ಏನಿರಲಿ ದುಃಖಕ್ಕೆ ಮೂಲ ಕಾರಣವಾಗಿದೆ ಅಂತ ಹೇಳ್ತಾನ. ಬೌದ್ಧ ಧರ್ಮಕ್ಕೆ ರಾಜ್ಯಾಶ್ರಯ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ನೋಡಿದಾಗ ಪ್ರಮುಖವಾಗಿ ಏನಪ್ಪ ಅಂದ್ರೆ ಹಲವಾರು ಅರಸರು ಏನು ಮಾಡ್ತಾರಲ್ಲಿ ಆಶ್ರಯ ನೀಡ್ತಾರಲ್ಲ. ಅಲ್ಲಿ ಪ್ರಮುಖ ಅರಸರು ನೋಡಿದಾಗ ಅಶೋಕ ಮತ್ತು ಕನಿಷ್ಕ ಏನು ಮಾಡ್ತಾರಲ್ಲಿ ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡ್ತಾರೆ. ತ್ರಿಪೀಠಿಕೆಗಳಲ್ಲಿ ಯಾವುದಾದ್ರೂ ಎರಡನೇ ಹೆಸರಿಸಿ ಅಂದಾಗ ನೋಡ್ರಿ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ ಪಿಟಕ. ಮೂರು ಏನಪ್ಪ ಅಂದ್ರೆ ಪೀಠಕಗಳು ಬರ್ತದ. ಬೌದ್ಧ ಧರ್ಮದ ಪಂಗಡಗಳನ್ನು ನೋಡಿದಾಗ ಹೀನಾಯಾನ ಮತ್ತು ಮಹಾಯಾನ ಇವೆರಡು ಏನಾಗಿ ಅಂದ್ರೆ ಪ್ರಮುಖವಾಗಿ ಬೌದ್ಧ ಧರ್ಮದ ಪಂಗಡಗಳಾಗ್ಯಾವ. ಇದೇನಪ್ಪ ಅಂದ್ರೆ ಪ್ರಮುಖವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು.